लॉस चल रहा है, कुछ भी नहीं हो रहा व्यापार, क्या भी नहीं, अपना खाली है। ಇವತ್ತು ಮಾರ್ಕೆಟು ವೈಟ್ 100-120, ಎಲ್ಲೋ 80 ರೂಪಾಯಿ, 70 ರೂಪಾಯಿ, 60 ರೂಪಾಯಿ. ಸಂಕ್ರಾಂತಿ ಬಂದರೆ ಬೆಲೆ ಜಾಸ್ತಿ ಆಗುತ್ತೆ ಹೂವು. ಈ ರೋಡ್ ಬಿಟ್ಟರೆ ಬೇರೆ ಏನು ಕೆಲಸನೂ ಗೊತ್ತಾಗಲ್ಲ, ಏನು ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಎಲ್ಲ ಕಾಂಗ್ರೆಸ್ ಬಂದುಬಿಟ್ಟು ಎಲ್ಲ ಹಾಳಾಗೋಯ್ತು. ನಮಸ್ಕಾರ ವೀಕ್ಷಕರೇ, ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಶೆಟ್ಟಿ. ಇವತ್ತು ನಾವು ಸಿಟಿ ಮಾರ್ಕೆಟ್ ಅಂತಲೇ ಫೇಮಸ್ ಆಗಿರುವಂಥ ಕೃಷ್ಣರಾಜೇಂದ್ರ ಮಾರುಕಟ್ಟೆಯಲ್ಲಿ ಇದ್ದೇವೆ. ಈ ಮಾರುಕಟ್ಟೆ ಹಣ್ಣು, ಹೂವು ಹಾಗೂ ತರಕಾರಿ ಮಾರುಕಟ್ಟೆಯಲ್ಲಿ ಫೇಮಸ್ ಆಗಿರುವಂಥದ್ದು. ಈ ಮಾರ್ಕೆಟ್ನಲ್ಲಿ ಹೇಗೆ ಬಿಸ್ನೆಸ್ ನಡೀತಾ ಇದೆ ಅವ್ರ ಹತ್ರನೇ ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸುಹೇಲ್ ಖಾನ್ ಅಂತ. ಮಾರ್ಕೆಟ್ ಹೇಗೆ ನಡೀತಾ ಇದೆ ಸರ್? ನಡೀತದೆ, ವ್ಯಾಪಾರ ಕಮ್ಮಿ ಇದೆ, ಬಿಸ್ನೆಸ್ ಸ್ವಲ್ಪ ಕಮ್ಮಿ ಇದೆ. ವ್ಯಾಪಾರ ಇಲ್ಲ, ಜನವರಿಯಿಂದ ಏನು ವ್ಯಾಪಾರನೇ ಇಲ್ಲ. ಈಗ ನೋಡಬೇಕು. ಎಷ್ಟು ಸರ್ ಕೆ ಜಿಗೆ ಟೊಮೆಟೊ? 25, 25. ಇದಷ್ಟು ನಿಮ್ಮದೇನಾ, ಆ ಕಡೆ ಇದ್ದಿದ್ದಲ್ಲ ನಿಮ್ಮದೇನಾ ಅಥವಾ ಅವ್ರದ್ದು ಬೇರೆಯವ್ರದ್ದು? ಈ ಟೊಮಾಟೊ ಮಾತ್ರ ನಮ್ಮದೇ. ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದಾರೆ ಸರ್ ನೀವು? ನಾವು ಮಾಡ್ತಾಯಿದ್ದೀನಿ, ಒಂದು 5 ವರ್ಷದಿಂದ ಮಾಡ್ತಾಯಿದ್ದೀನಿ. ಸಾಧಾರಣ ನಡೀತಾ ಇದೆ. ಥ್ಯಾಂಕ್ ಯು ಸರ್. ನೋಡ್ಬೋದು ವೀಕ್ಷಕರೇ, ಇಲ್ಲಿ ತರಕಾರಿಗಳನ್ನ ರಾಶಿ ಹಾಕೊಂಡಿದ್ದಾರೆ. ಬೀನ್ಸ್ ಇದೆ, ಸೌತೆಕಾಯಿ ಇದೆ, ಕ್ಯಾರೆಟ್ ಇದೆ, ಆ ಕಡೆ ದೊಡ್ಡ ಮೆಣಸಿನ್ಕಾಯಿ ಇದೆ, ಈ ಕಡೆ ಬೀಟ್ರೂಟ್ ಇದೆ, ಈ ಕಡೆನೂ ಸೌತೆಕಾಯಿ ರಾಶಿ ಹಾಕೊಂಡಿದ್ದಾರೆ, ಆ ಕಡೆನೂ ಇದೆ. ಬನ್ನಿ ಮುಂದೆ ನೋಡ್ಕೊಬರೋಣ. ಕೆ ಜಿಗೆ 20 ರೂಪಾಯಿ ಅಂತ ಇದು ಸೌತೆಕಾಯಿ. ಆ ಕಡೆ ನೋಡ್ಬೋದು 4 ಕೆ ಜಿಗೆ ಆಲೂಗಡ್ಡೆ 100 ರೂಪಾಯಿ. ಎಲ್ಲ ಬೆಲೆಗಳು ಗಗನಕ್ಕೇರೋಗಿವೆ. ಶುಂಠಿ ಬೆಲೆ ಅಂತೂ 120 ರೂಪಾಯಿ 1 ಕೆ ಜಿಗೆ. 6 ಕೆ ಜಿಗೆ 100 ರೂಪಾಯಿ ಅಂತೆ ಆ ಆಲೂಗಡ್ಡೆ. ನಂತರ ಬೆಳ್ಳುಳ್ಳಿ 1 ಕೆ ಜಿಗೆ 260 ರೂಪಾಯಿ. ಅದ್ರ ರೇಟು ಕೂಡ ತುಂಬಾ ಏರೋಗಿದೆ. ಈರುಳ್ಳಿಗೆ ಬೆಲೆ ಹಾಕಿಲ್ಲ, ಕೇಳೋಣ. ಹಲೋ सर, तुम यहाँ पर लेने आए हो? कैसा है मार्केट में सबका रेट? देखो, मार्केट में तो अभी हम आज फर्स्ट बार आए. रेट तो सही है, फिर भी वो नहीं है. जैसे दुकान पे देते हैं तो उधर 200 है अदरक का, इधर में 120 है. क्या क्या लेने आए हो आज? प्याज, अदरक, यही लहसुन, टमाटर, ऐसा यही. ಥ್ಯಾಂಕ್ ಯು ಭಯ್ಯ. 30 ರೂಪಾಯಿ ಅಂತೆ ಈರುಳ್ಳಿ ಬೆಲೆ, ಅದು ಕೂಡ ಅವ್ರು ಹೇಳ್ತಾ ಇದ್ದಾರೆ. 1.25 ಕೆ ಜಿಗೆ 30 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹೀಗೆ ಮುಂದೆ ನೋಡ್ಕೊಬರೋಣ. ಇಲ್ಲಿ ಹಣ್ಣು ಏನು ಬರೀ ತರಕಾರಿಗಳಷ್ಟೇ ಅಲ್ಲ, ಹಣ್ಣುಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ನಲ್ಲಿಕಾಯಿ ಇದೆ, ಮಾವಿನಕಾಯಿ ಇದೆ. ಮಾವಿನಕಾಯಿಗೆ ಎಷ್ಟು ರೇಟ್ ಅಂಕಲ್? ಇದು 160 ರೂಪಾಯಿ ಕೆ ಜಿ, ಇದು 120 ರೂಪಾಯಿ ಕೆ ಜಿ. ನಲ್ಲಿಕಾಯಿ ಎಷ್ಟು ರೇಟು? ನಲ್ಲಿಕಾಯಿ 80 ರೂಪಾಯಿ ಕೆ ಜಿ. ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್ ಎಲ್ಲ? ಬಿಸ್ನೆಸ್ ಎಲ್ಲ ಸ್ವಲ್ಪ ಕಡಿಮೆನೇ ಐತೆ. ಹೊಸ ಹಬ್ಬ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಐತೆ. ಈ ಹಬ್ಬ ಬರುತ್ತೆ, ಏನೋ ಆಗ್ತಾ ನೋಡೋಣ ವ್ಯಾಪಾರ. ಇವತ್ತು ಶನಿವಾರ ಬೇರೆ, ಜನ ತುಂಬಾ ತುಂಬಿಕೊಂಡಿದ್ದಾರೆ. ಹೇಗೆ ನಡೀತಾ ಇದೆ ಅಂತ? ಚೆನ್ನಾಗಿ ಜನ ಎಲ್ಲ ಬರ್ತಾರಾ, ಎಲ್ಲ ಕೊಂಡ್ಕೊಳ್ತಿದ್ದಾರಾ, ಅಥವಾ ರೇಟ್ ಕೂಡ ತುಂಬಾ ಏರೋಗಿದೆ? ಹೇಗೆ ನಡೀತಾ ಇದೆ? ನಿಮಗೂ ಲಾಸ್ ಆಗ್ತಾ ಇದೆಯಾ, ಲಾಭ ಆಗ್ತಾ ಇದೆಯಾ ಅಂತ? ಇವಾಗ ರೇಟ್ ಎಲ್ಲ ಕಡಿಮೆ ಆಗ್ತಾ ಇದೆ. ಎಲ್ಲ ಕ್ಯಾರೆಟು, ಬಟಾಣಿ ಎಲ್ಲ ಕಮ್ಮಿನೇ ರೇಟು. ಏನು ಪರವಾಗಿಲ್ಲ, ನಡೀತಾ ಇದೆ. ಇಲ್ಲಿಗೆ ಮುಂದೆ ನೋಡ್ಬೋದು ಏನು ಹೂಕೋಸು ರಾಶಿ ಹಾಕೊಂಡಿದ್ದಾರೆ. ಅವ್ರ ಹತ್ರ ಕೇಳ್ಕೊಬರೋಣ ಹೇಗೆ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ. ನಮಸ್ಕಾರ ಸರ್, कैसे चल रहा है बिजनेस तुम्हारा? बिल्कुल लॉस चल रहा है, कुछ भी नहीं हो रहा व्यापार, क्या भी नहीं, अपना खाली है. ಸರ್ ಕೆ ಜಿಗೆ? ಕೆ ಜಿ 40 ರೂಪೀಸ್. 40 ರೂಪಾಯಿ ಕೆ ಜಿ ಅಂತ ಹೇಳ್ತಾ ಇದ್ದಾರೆ. ಎಲೆಕೋಸಿಗೆ ಎಷ್ಟು? ಕೆ ಜಿ 40 ರೂಪಾಯಿ. ಇದು ಸೋರೆಕಾಯಿ? 40 ರೂಪಾಯಿ, ಅದು 30 ರೂಪಾಯಿ. ಎಲ್ಲದು 40 ರೂಪಾಯಿನೇ ರೇಟು. ನೋಡಿದ್ರಲ್ಲ ವೀಕ್ಷಕರೇ, ತರಕಾರಿಗಳ ಬೆಲೆ ಎಲ್ಲ ಎಷ್ಟು ಗಗನಕ್ಕೇರಿವೆ ಅಂತ. ಜನರು ಕೂಡ ಅಷ್ಟೊಂದು ಕೊಂಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಈಗ ಹೂವಿನ ಮಾರ್ಕೆಟ್ ಕಡೆ ಹೋಗೋಣ. ಹೂವಿನ ಬೆಲೆ ಹೇಗಿದೆ ಹಾಗೂ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನೋಡ್ಬೋದು ವೀಕ್ಷಕರೇ, ನಾವಿವತ್ತು ಹೂವಿನ ಮಾರ್ಕೆಟಲ್ಲಿ ಇದ್ದೇವೆ. ಬನ್ನಿ ಅವ್ರ ಹತ್ರನೇ ಕೇಳ್ಕೊಬರೋಣ ಬಿಸ್ನೆಸ್ ಹೇಗೆ ನಡೀತಾ ಇದೆ. ಹಾಗೂ ಎಲ್ಲರೂ ಹೂ ಕಟ್ತಾ ಇದ್ದಾರೆ, ಹೆಂಗಸರು ಗಂಡಸರು ಅಂತ ನೋಡಿದೆ, ಎಲ್ಲರೂ ಹೂ ಕಟ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡ್ಸ್ಕೊಬರೋಣ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ತಂಗರಾಜ್. ಎಷ್ಟು ಗಂಟೆ, ಬೆಳಗ್ಗೆ ಎಷ್ಟು ಗಂಟೆಯಿಂದ ಇಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಮಾರ್ಕೆಟ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಹೂವಿಂದು? ಮಾರ್ಕೆಟ್ ನೈಟ್ 3 ಗಂಟೆಗೆ ಓಪನ್ ಆಗುತ್ತೆ. ಹೋಲ್ಸೇಲ್ ಬಿಡಿ ಹೂವು ಮಾರೋದು. ಬಿಡಿ ಹೂವು ಎಲ್ಲಿ ಸಿಗುತ್ತೆ ಹೂವು ಅಂತ? ಬಿಡಿ ಹೂವು ಅಂಗಡಿಯಲ್ಲಿ ನಾವು ತೊಗೊಂಡು ಬರ್ತೀವಿ. ಅಂಗಡಿಯಲ್ಲಿ ತೊಗೊಂಡು ಬಂದು ನಾವು ಕಟ್ಟಿ ಮಾರ್ತಾಯಿದ್ದೀವಿ. ಯಾವ ಲೆಕ್ಕದಲ್ಲಿ ಮಾರಾಟ ಮಾಡ್ತೀರಾ ಸರ್? ಈ ಬಿಡಿ ಹೂವನ್ನ ಕೆ ಜಿ ಲೆಕ್ಕದಲ್ಲಿ ಮಾರಾಟ ಮಾಡ್ತಾರಾ ನಿಮಗೆ? ಕೆ ಜಿ ಲೆಕ್ಕ ಮಾಡ್ತಾರೆ. ಎಷ್ಟು ಸರ್ ನಿಮಗೆ ಕೆ ಜಿ ಕೊಡ್ತಾರೆ ಮಾರಾಟ ಮಾಡ್ಬೇಕಾದ್ರೆ? ಕೆ ಜಿ ಅದು ಬಜಾರ್ ಹೆಂಗೈತೆ ಹಂಗೆ. ಒಂದು ದಿವಸ ಅರ್ಧ ಗಂಟೆಗೆ ಒಂದು ಬಜಾರು. ಹೂವು ಕಮ್ಮಿ ಬಂದರೆ ಕಮ್ಮಿ ಜಾಸ್ತಿ ಆಗುತ್ತೆ ರೇಟು, ಜಾಸ್ತಿ ಬಂದರೆ ಕಮ್ಮಿ ಆಗುತ್ತೆ. ನೀವು ಹೇಗೆ ಮಾರಾಟ ಮಾಡ್ತೀರಾ ಸರ್? ಮಾರಿಗೆ ಎಷ್ಟು ಅಂತ, ಮಾರಿಗೆ ಮೊಳಕ್ಕೆ ಎಷ್ಟು ಅಂತ? ಮಾರು ಹಂಗೆ ರೇಟ್ ಹೂವು ಹೆಂಗೈತೆ ಹಂಗೆ ನಾವು ಮಾರ್ತೀವಿ. ನಮಗೂ 2 ರೂಪಾಯಿ ಸಿಕ್ಕೋ ಥರ. ಇವತ್ತು ಮಾರ್ಕೆಟಿನ ಬೆಲೆ ಎಷ್ಟಿದೆ ಸರ್? ಇವತ್ತು ಮಾರ್ಕೆಟು ವೈಟ್ 100, 120, ಎಲ್ಲೋ 80 ರೂಪಾಯಿ, 70 ರೂಪಾಯಿ, 60 ರೂಪಾಯಿ ಕೆ ಜಿ. ಸಂಕ್ರಾಂತಿ ಬರ್ತಾ ಇದೆಯಲ್ಲ, ಜನಗಳು ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ? ಜಾಸ್ತಿ ಬರ್ತಾರೆ ಜನಗಳು ಜಾಸ್ತಿ ಬರ್ತಾರೆ. ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿದೆ? ಏನೋ ಸುಮಾರು ನಡೀತದೆ, ಈ ವರ್ಷ ಏನಿಲ್ಲ. ಥ್ಯಾಂಕ್ ಯು ಸರ್. ಬನ್ನಿ, ಹೀಗೆ ಮುಂದೆ ಇನ್ನೂ ಕೆಲವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ. ಎಷ್ಟು ವರ್ಷದಿಂದ ಬಿಸ್ನೆಸ್ ನಡೆಸಿದ್ದೀರಾ ಮೇಡಮ್? 15. ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಅಂತ ಹೂ ಕಟ್ಟಲಿಕ್ಕೆ? 6 ಗಂಟೆಗೆ. ಹೂಗಳನ್ನೆಲ್ಲ ಎಲ್ಲಿಂದ ತರ್ತೀರಾ? ಯಾವ ಮಾರ್ಕೆಟಿಂದ ತರ್ತೀರಾ ಅಂತ, ಅಥವಾ ನೀವೇ ಬೆಳಿತೀರಾ? ಇಲ್ಲ, ಇಲ್ಲೇ ಒಳಗಡೆ ಮಂಡಿ ಇಲ್ಲೇ. ಎಷ್ಟು ರೇಟು ಅಂತ ಎಲ್ಲ ಹೂವಿಗೆ? ನೀವು ಯಾವ ಲೆಕ್ಕದಲ್ಲಿ ಮಾರಾಟ ಮಾಡ್ತೀರಾ? ಕೆ ಜಿ ಲೆಕ್ಕದಲ್ಲಿ ಮಾರಾಟ ಮಾಡ್ತೀರಾ ಅಥವಾ ಮಾರಲ್ಲ ಮಾರಿಗೆ ರೇಟ್ ಹೇಳ್ತೀರಾ ಅಂತ? ಕೆ ಜಿ ಲೆಕ್ಕ. ನೀವು ಕೆ ಜಿ ಲೆಕ್ಕದಲ್ಲಿ ಮಾರಾಟ ಮಾಡ್ತೀರಾ? ಕೆ ಜಿ ಲೆಕ್ಕ ತಗೊಂಬಂದು ಲೆಕ್ಕ ಮಾರ್ತೀವಿ. ಎಷ್ಟು ಮೇಡಮ್ ಮಾರಿಗೆ? ಮಾರು 60, 50. ಸಂಕ್ರಾಂತಿ ಬೇರೆ ಬರ್ತಾ ಇದೆ, ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ? ಸಂಕ್ರಾಂತಿ ಬಂದರೆ ಬೆಲೆ ಜಾಸ್ತಿ ಆಗುತ್ತೆ ಹೂವು. ಎಷ್ಟಾಗ್ಬೋದು ಒಂದು ಮಾರಿಗೆ? ಮಾರಿಗೆ 100 ರೂಪಾಯಿ ಮೇಲಾಗತ್ತೆ. ಥ್ಯಾಂಕ್ ಯು ಮೇಡಮ್. ನೋಡ್ಬೋದು ವೀಕ್ಷಕರೇ, ಹಬ್ಬದ ದಿನಗಳು ಬಂದಂಗೆ ಏನು ಹೂವಿನ ಬೆಲೆ ಇದೆ ಅದು ಗಗನಕ್ಕೇರುವ ಸಾಧ್ಯತೆ ಇದೆ. ಇಲ್ಲಿ ನೋಡ್ಬೋದು ತುಂಬಾ ರಾಶಿ ಹಾಕೊಂಡಿದ್ದಾರೆ, ಜನರು ಕೂಡ ಕೊಂಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಏನು ಹೂಗಳಿವೆ, ಬಿಳಿ ಕಲರಿನ ಹೂವಿದೆ, ಹಳದಿ ಕಲರ್ ಇದೆ, ಗುಲಾಬಿ ಹೂವಿದೆ. ಅದೇ ರೀತಿ ಎಲ್ಲ ಹೂಗಳನ್ನೂ ಅವರು ಕಟ್ಟಿ ಮಾರು ಲೆಕ್ಕದಲ್ಲಿ ಮಾರಾಟ ಮಾಡ್ತಾರಂತೆ. ಈಗ ಬೆಲೆ 60 ರೂಪಾಯಿ ಇದೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಏನು ಈ ಸಂಕ್ರಾಂತಿ ಬರುತ್ತೆ ಆಗ 100 ರೂಪಾಯಿ, 120 ರೂಪಾಯಿ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೇ ರೀತಿ ಈಗ ಮುಂದೆ ನಾವು ಹಣ್ಣಿನ ಮಾರ್ಕೆಟಿಗೆ ಹೋಗಿ ನೋಡ್ಕೊಬರೋಣ ಅಲ್ಲಿ ಹೇಗೆ ಬೆಲೆ ಇದೆ ಅಂತ. ಬನ್ನಿ, ಈಗ ನಾವು ಹಣ್ಣಿನ ಮಾರ್ಕೆಟಲ್ಲಿದ್ದೇವೆ. ಬನ್ನಿ, ಹಣ್ಣಿನ ಮಾರ್ಕೆಟಲ್ಲಿ ಜನ ಕೂಡ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇಲ್ಲಿರುವಂಥ ಏನು ಹಣ್ಣಿನ ಮಾರಾಟಗಾರರಿದ್ದಾರೆ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ. ಬನ್ನಿ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಮುತ್ತುಲಕ್ಷ್ಮಿ. ಈ ಹಣ್ಣನ್ನು ಮಾರಾಟ ಮಾಡ್ತಿದ್ದೀರಾ, ಹೇಗೆ ನಡೀತಾ ಇದೆ ಬಿಸ್ನೆಸ್ ಅಂತ? ಏನು ವ್ಯಾಪಾರ ಇಲ್ಲ ಇವಾಗೆಲ್ಲ. ಲಾಕ್ಡೌನ್ನಲ್ಲಿಂದು ಏನು ವ್ಯಾಪಾರ ಇಲ್ಲ. ಅದಕ್ಕಿಂತ ಮುಂಚೆ ಚೆನ್ನಾಗೆ ವ್ಯಾಪಾರ ನಡೀತಾ ಇದ್ದವು, ಜೀವನ ಮಾಡ್ತಾಯಿದ್ದೀವಿ. ಇವಾಗ ನಮಗೆ 2 ಮಕ್ಕಳಿದ್ದಾರೆ. ನಮ್ಮ ಗಂಡ ತಿರೋಕೆ 30 ವರ್ಷ ಆಯಿತು. 30 ವರ್ಷದಿಂದ ಇಲ್ಲೇ ಕೂತ್ಕೊಂಡಿದ್ದೀನಿ. ಇನ್ನು ತೊಗೊಂಡು ಬರ್ತೀವಿ, ಒಂದು ದಿವಸ ತೊಗೊಂಡ್ಬರ 2 ದಿವಸ 3 ದಿವಸ ಮಾರ್ತೀವಿ, ಸಾಲ ಪಾಲ ತಗೊಳ್ತೀವಿ. ಸಾಲ ಮತ್ತು ಅದು ವ್ಯಾಪಾರ ಮಾಡಿಬಿಟ್ರು ಮಂಡಿಯಲ್ಲಿ ಸಾಲ ತೊಗೊಂಡು ಬರ್ತೀವಿ, ಮಾರ್ಬಿಟ್ಟು ಮಂಡಿಯವ್ರಿಗೂ ಕೊಡ್ತೀವಿ. ನಾವು ತಗೊಳ್ಳೋದು ಸಾಲವೂ ಕೊಡ್ತೀವಿ. ನಾವು ಜೀವನ ಮಾಡ್ತಾಯಿದ್ದೀವಿ ರೋಡಲ್ಲಿ. ಈ ರೋಡ್ ಬಿಟ್ಟರೆ ಬೇರೆ ಏನು ಕೆಲಸನೂ ಗೊತ್ತಾಗಲ್ಲ. ಮತ್ತು ದುಡ್ಡು ಕೊಡೋರು ಯಾರಿಲ್ಲ, ನಾವೇ ಸಂಪಾದನೆ ಮಾಡಿ ನಾವೇ ಜೀವನ ಮಾಡ್ಕೊಂಡಿದ್ದೀವಿ. ಇದರೊಳಗೆ ವ್ಯಾಪಾರ ಇಲ್ಲ, ಏನಿಲ್ಲ. ಎಲ್ಲೇ ಸಾಲ ಫೈನಾನ್ಸ್ಗೆ ಅವರು ಇವ್ರು ಕೇಳಿದ್ರೆ ಇವಾಗ ಕೊಡೋಲ್ಲ ಅಂತಾರೆ. ಈ ಲಾಕ್ಡೌನ್ನಲ್ಲಿಂದು ಫೈನಾನ್ಸ್ ಎಲ್ಲ ಯಾರು ಕೊಡೋಲ್ಲ. ಮತ್ತು ಏನಿದೆ ಜೀವನ ಮಾಡ್ಕೊಂಡಿದ್ದೀವಿ ರೋಡಲ್ಲಿ.
ಎಷ್ಟು ಮೇಡಮ್ ಮೂಸಂಬಿ ಹಣ್ಣಿನ ರೇಟು? ಮೂಸಂಬಿ ಹಣ್ಣು ನಾವು ತೊಗೊಂಡು ಬಂದಿರೋದು ಅಲ್ಲಿ 30 ರೂಪಾಯಿ 25 ರೂಪಾಯಿ ತೊಗೊಂಡು ಬರ್ತೀವಿ. 25 ರೂಪಾಯಿ ಇದ್ದರೆ ಮೂಟೆಗೆ 100 ರೂಪಾಯಿ ಮಡಗಿ ವ್ಯಾಪಾರ ಮಾಡ್ತೀವಿ. ನೋಡ್ಬೋದು ವೀಕ್ಷಕರೇ, ಹಣ್ಣಿನ ಅಂಗಡಿಗಳನ್ನ ಏನು ರಸ್ತೆ ಸೈಡಿಗೆ ತುಂಬಾ ಕಾಣಿಸ್ತಾ ಇದೆ. ಕಪ್ಪು ದ್ರಾಕ್ಷಿ ಇದೆ, ಸಾದಾ ದ್ರಾಕ್ಷಿ ಇದೆ, ಕಿತ್ತಳೆ ಹಣ್ಣಿದೆ, ಮೂಸಂಬಿ ಹಣ್ಣಿದೆ. ಇಲ್ಲಿ ನೋಡ್ಬೋದು ಆ್ಯಪಲ್ಲು 120 ರೂಪಾಯಿ ಕೆ ಜಿ ಅಂತೆ. ಅದೇ ರೀತಿ ಏನು ಹಸಿರು ಆ್ಯಪಲ್ ಇದೆ, ಅದು ಕೂಡ 130 ರೂಪಾಯಿ ಕೆ ಜಿ ಅಂತ ಹೇಳ್ತಿದ್ದಾರೆ. ಈ ಕಡೆ ದಾಳಿಂಬೆ ಹಣ್ಣನ್ನು ನೋಡ್ಬೋದು, ಕಿತ್ತಳೆ ಹಣ್ಣನ್ನು ನೋಡ್ಬೋದು, ಎಲ್ಲ ರೀತಿಯ ಹಣ್ಣುಗಳನ್ನು ನೋಡ್ಬೋದು. ತುಂಬಾ ರಶ್ ಇದೆ ಮಾರ್ಕೆಟ್ ಕೂಡ. ಇಲ್ಲಿ ಏನು ಮಾರ್ಕೆಟಿಗೆ ತಗೊಂಡು ಬರೋರ್ಗೂ ತುಂಬಾ ಜನಸಂಖ್ಯೆ ಜಾಸ್ತಿ ಆಗಿದೆ. ರೋಡ್ ಕೂಡ ಬ್ಲಾಕ್ ಆಗಿರುತ್ತೆ. ಬನ್ನಿ ಹೀಗೆ ಮುಂದೆ ಹೋಗಿ ನೋಡ್ಕೊಬರೋಣ. ಎಷ್ಟು ಅಂಕಲ್ ಇದಕ್ಕೆ ರೇಟು? ಎಲ್ಲ ಇವತ್ತೆಷ್ಟು ರೇಟು ಅಂತ? ಇದಕ್ಕೆ ಕಪ್ಪು ದ್ರಾಕ್ಷಿಗೆ 180. ಇದು 80. ಇದು 80, ಅದು 180. ಅದು ಕಿತ್ತಳೆ ಹಣ್ಣು ನೋಡ್ಬೋದು ವೀಕ್ಷಕರೇ, ಏನು ದ್ರಾಕ್ಷಿ ಹಣ್ಣಿದೆ ಇದಕ್ಕೆ 80 ರೂಪಾಯಿ ಕೆ ಜಿ ಅಂತೆ. ಅದೇ ರೀತಿ ಕಪ್ಪು ದ್ರಾಕ್ಷಿಗೆ 180 ರೂಪಾಯಿ ಕೆ ಜಿ ಆಗಿದೆ. ಹಣ್ಣುಗಳ ಬೆಲೆ ಕೂಡ ಗಗನಕ್ಕೇರ್ತಾ ಇದೆ. ಈಗ ನಮ್ಮ ಜೊತೆ ಆಟೋ ಡ್ರೈವರ್ ಇದ್ದಾರೆ, ಅವ್ರ ಹತ್ರ ಕೇಳ್ಕೊಬರೋಣ ಅವ್ರ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸಿದ್ದರಾಮು ಅಂತ. ನಿಮ್ಮ ಆಟೋ ಬಿಸ್ನೆಸ್ ಹೇಗೆ ನಡೀತಾ ಇದೆ ಸರ್? ಯಾಕಂದರೆ ಇಲ್ಲಿ ಹಣ್ಣು ಕೊಳ್ಳಿಕ್ಕೆ, ತರಕಾರಿ ಕೊಳ್ಳಿಕ್ಕೆ ಜನ ಬರ್ತಾರೆ, ಅವ್ರು ಆಟೋನ್ನೇ ಯೂಸ್ ಮಾಡ್ತಾರಾ ಅಥವಾ ಅವ್ರ ಸ್ವಂತ ಗಾಡಿಯನ್ನು ತಗೊಂಡು ಬಂದು ಹೋಗ್ತಾರಂತ? ಎಲ್ಲ ಪ್ರೈವೇಟ್ ಬಸ್ ಮಾಡಿಬಿಟ್ಟು ನಮ್ಗೆ ಆಟೋಗೆ ಬಿಸ್ನೆಸ್ ಇದೆ. ಹೆಂಡತಿ ಮಕ್ಕಳು ಸಾಕೋದೇ ಕಷ್ಟ ಆಗಿದೆ. ಇದಕ್ಕೆ ಓಟ್ ಹಾಕಿ ನಾವು ಗೆಲ್ಸಿದ್ದು ಹೇಳಕ್ಕೆ ಏನು ಮಾಡೋದು? ಒಂದು ಬಾಡಿಗೆ ಅಲ್ಲಿ ರೋಡಲ್ಲೇ ಬಾಡಿಗೆ ಸಿಗೋದು. ಒಬ್ರು ಕೈ ತೋರಿಸ್ರು 10 ಜನ ಬಂದು ನಿಂತ್ಕೊತಾರೆ. ಅದಕ್ಕೆ ಮಾರ್ಕೆಟಲ್ಲಿ ಬಂದು ಸಾಯ್ತೀವಿ. ಇಲ್ಲಿ ಬಂದರೆ ರೋಡೇ ಇಲ್ಲ, ಹೋಗೋಕ್ಕೆ ಬರೋಕ್ಕೆ ಜಾಗನೇ ಆಗಲ್ಲ, ಸಾಕಾಗ್ತಾ ಇಲ್ಲ. ಏನು ಬಿಸ್ನೆಸ್ ಆಯ್ತಲ್ಲ. ನೋಡ್ಬೋದು ವೀಕ್ಷಕರೇ, ಏನು ಬಸ್ ಫ್ರೀ ಅನ್ನೋ ಕಾರಣದಿಂದಾಗಿ ಮಾರ್ಕೆಟಿಗೆ ಜನರು ಫ್ರೀ ಬಸ್ಸಲ್ಲೇ ಬರ್ತಾ ಇದ್ದಾರಂತೆ. ಅದೇ ರೀತಿ ಆಟೋ ಬಿಸ್ನೆಸ್ ಕೂಡ ನಡೀತಾ ಇಲ್ಲ. ಇಲ್ಲಿ ನೋಡ್ಬೋದು ಏನು ಮಾರ್ಕೆಟಲ್ಲಿ ಜನರು ಕೂಡ ಕೊಳ್ತಾ ಇರೋರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಹೂವಿನ ಮಾರ್ಕೆಟು, ಹಣ್ಣಿನ ಮಾರ್ಕೆಟನ್ನು ನೋಡ್ಕೊಬಂದ್ರಿ. ಆದರೆ ಈ KR ಮಾರ್ಕೆಟಿಗೆ ಇನ್ನೊಂದು ಮುಖ ನೋಡ್ಬೋದು. ಇಲ್ಲಿ ನೋಡ್ಬೋದು ಏನು ಕಸಗಳಿನಿಂದ ತುಂಬೋಗಿವೆ. ದನಗಳು ಕೂಡ ಪ್ಲಾಸ್ಟಿಕ್ ಹೊಟ್ಟೆಯನ್ನೇ ತಿಂತಾಯಿದೆ. ಸರ್ಕಾರ ಇದ್ರ ಕಡೆ ಗಮನ ಹರಿಸ್ಬೇಕಂತ ಅನ್ನುವಂಥ ಯೋಚನೆ ಕೂಡ ಜನರಲ್ಲಿದೆ. ನೋಡ್ಬೋದು ಕಸದ ರಾಶಿ, ನಾಯಿಗಳಿವೆ, ದನಗಳಿವೆ. ಇನ್ನೊಂದು ಕಡೆಯಲ್ಲಿ ನಗರಸಭೆಯವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಸಂಪೂರ್ಣವಾಗಿ ಕ್ಲೀನ್ ಮಾಡ್ತಾ ಇಲ್ಲ. ಇಲ್ಲಿ ಹಾಗೆ ಉಳ್ಕೊಂಡಿದೆ. ಇದನ್ನ ಕ್ಲೀನ್ ಮಾಡೋದು ಸರ್ಕಾರದ ಜವಾಬ್ದಾರಿ ಕೂಡ. ಎದ್ದು ಕಾಣಿಸ್ತಾ ಇದೆ ಸರ್ಕಾರದವ್ರು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು. ನೋಡಿದ್ರಲ್ಲ ವೀಕ್ಷಕರೇ, KR ಮಾರ್ಕೆಟ್ ಎಷ್ಟು ರಶ್ನಿಂದ ತುಂಬಿದೆ ಅಂತ. ನಾವಿಲ್ಲಿ ಹಿಂದ್ಗಡೆ ನೋಡ್ಬೋದು ಜನಜಂಗುಳಿಂದ ತುಂಬ ಹೋಗಿವೆ. ಆದರೆ ಏನು ಇಲ್ಲಿನ ಮಾರಾಟಗಾರರಿದ್ದಾರೆ ಅವ್ರು ಹೇಳೋ ರೀತಿ ಬಿಸ್ನೆಸ್ ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ ಅಂತ. ಅದೇ ರೀತಿ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರೋಗಿವೆ. ಇಲ್ಲಿ ಏನು ನಾವು ಹಣ್ಣು, ಹೂವು, ತರಕಾರಿಗಳನ್ನ ಏನೇ ತಗೊಳ್ಬೇಕಂತ ಇದ್ರು ಬೆಂಗಳೂರು ಜನಕ್ಕೆ ಮೊದಲು ನೆನಪಾಗೋದೇ KR ಮಾರ್ಕೆಟು. ನಮ್ಮ ಜನರು ಕೇವಲ ಇಲ್ಲಿ ಹಣ್ಣು, ಹೂವು, ತರಕಾರಿ ತಗೊಳ್ಳೋದಷ್ಟೇ ಅಲ್ಲದೆ ನಮ್ಮ ಏನು ಮಾರುಕಟ್ಟೆ ಇದೆ ಇದರ ಸ್ವಚ್ಛತೆ ಕಡೆ ಕೂಡ ಗಮನ ಹರಿಸಬೇಕು. ಇದು ಕೇವಲ ಸರ್ಕಾರದ ಕೆಲಸ ಅಷ್ಟೇ ಅಲ್ಲ, ನಮ್ಮ ಜನರ ಕೆಲಸ ಕೂಡ ಹೌದು. ನಮ್ಮ ಮಾರ್ಕೆಟು ಒಂದು ಕಡೆಯಲ್ಲಿ ಸುಂದರವಾಗಿ ಕಾಣಿಸಿದರೆ ಇನ್ನೊಂದು ಕಡೆಯಲ್ಲಿ ತುಂಬಾ ಗಲೀಜಿಂದ ತುಂಬಿಕೊಂಡಿದೆ. ಇದ್ರ ಕಡೆ ನಮ್ಮ ಸರ್ಕಾರದವರು ಗಮನ ಹರಿಸಿ ಇದನ್ನು ಸ್ವಚ್ಛಗೊಳಿಸ್ಬೇಕಂತ ಹೇಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಭರತ್ ಕೋಟಾರಿ ಜೊತೆ ಚಂದ್ರಕಾಂತ್ ಶೆಟ್ಟಿ, ಆಲ್ಮಾ ನ್ಯೂಸ್.